ಜೀವನ ರಾಗವೇ ಅನವರತ ಸಂಗೀತ ಸಂಗೀತ. ಅಂದ್ಹಾಗೆ ಸಿತಾರ, ಸಂತೋಷ್ ಹೇಗಿದ್ದಾರೆ ಈಗ? ಅವ್ರಿಗೇನು, ಸಂತೋಷವಾಗಿದ್ದಾರೆ. ಮೊಬೈಲನ್ನು ತಗೊಂಡು ಇವಳು ಜಾತಕನೆಲ್ಲ ಹೊರಗಾಕ್ಬೇಕು. ಇಲ್ಲಾಂದ್ರೆ ಇವಳು ನಮ್ಮನ್ನು ಸರ್ವನಾಶ ಮಾಡೋದ್ರಲ್ಲಿ ಅನುಮಾನನೇ ಇಲ್ಲ. ಹೇಗಪ್ಪ ಇದು ನನ್ನ ಕೈಗೆ ಬರೋದು? ಹಾ, ಬೆಳಿಗ್ಗೆ ಇವಳು ಸ್ನಾನಕ್ಕೆ ಹೋಗುವಾಗ ಹೇಗಾದ್ರೂ ಮಾಡಿ ಇದನ್ನ ತಗೊಂಡ್ಬಿಡ್ಬೇಕು. ಏನು ಬೆಳಗ್ಗೆನೆ ಏನೋ ಕೆಲಸ ಮಾಡಕ್ ಶುರು ಮಾಡ್ಬಿಟ್ಟಿದ್ದೀರಾ? ನಮ್ಮ ಹೊಸ ಪ್ರಾಜೆಕ್ಟ್ ಬಗ್ಗೆ. ಯಾವ್ದು ಹೇಳಿ? ಓ, ಅದೇ ಏರ್ಪೋರ್ಟ್ ಹತ್ರ ಟೌನ್ಶಿಪ್ ಪ್ರಾಜೆಕ್ಟ್ ಶುರು ಆಗ್ತಾ ಇದೆಯಲ್ಲ ಅದು. ರೈಟ್. ನಮ್ಮ ಟೌನ್ಶಿಪ್ ಶುರು ಮಾಡ್ತಾ ಇರೋದು ಇಲ್ಲಿ. ಇಲ್ಲಿಂದ 4 ಕಿಲೋಮೀಟರ್ ದೂರದಲ್ಲಿ ಏರ್ಪೋರ್ಟ್ ಇದೆ. ಓಕೆ. ನಾವು ಮುಖ್ಯವಾಗಿ ಈ ಎಂಜಿನಿಯರ್ಸು, ಬಿಸ್ನೆಸ್ ಟೈಕೂನ್ಸು, ಅಧಿಕಾರಿ ವರ್ಗ, ಫಿಲ್ಮ್ ಆಕ್ಟರ್ಸ್ ಇವ್ರನ್ನೇ ಗಮನದಲ್ಲಿ ಇಟ್ಕೊಂಡು ಈ ಪ್ರಾಜೆಕ್ಟ್ ಮಾಡ್ತಾ ಇರೋದು. ಬಟ್ ನಾವು ಅಂಥವ್ರನ್ನ ಯಾಕೆ ಟಾರ್ಗೆಟ್ ಮಾಡಬೇಕು? ಸಿಂಪಲ್. ಹೆಚ್ಚಾಗಿ ಇಂಥ ಜನರೇ ವಿಮಾನದಲ್ಲಿ ಪ್ರಯಾಣ ಮಾಡೋದು. ಹಾಗೆ ಸುಮ್ಮನೆ ಒಂದ್ಸರಿ ಯೋಚನೆ ಮಾಡಿ ನೋಡು. ಬೆಂಗಳೂರಿನಿಂದ ಏರ್ಪೋರ್ಟಿಗೆ ಹೋಗಬೇಕು ಅಂದ್ರೆ ಕನಿಷ್ಠ ಪಕ್ಷ 1.5 ಗಂಟೆಯಿಂದ 2 ಗಂಟೆ ಟ್ರಾಫಿಕ್ನಲ್ಲಿ ಕಿರಿಕಿರಿ ಅನುಭವಿಸಬೇಕು. ಮತ್ತು ವಾಪಸ್ ಬರುವಾಗಲೂ ಮತ್ತದೇ ಸಮಸ್ಯೆ. ಅದೇ ಜನ ನಮ್ಮ ಸಂತೋಷ್ ಟೌನ್ಶಿಪ್ನಲ್ಲಿ ಇದ್ರು ಅಂತ ಇಟ್ಕೋ. ಆಗ ಸಂತೋಷ್ ಟೌನ್ಶಿಪ್ ನನ್ನ ಮಗನಾದವನಿಂದ ನನಗೆ ಯಾವಾಗಲೂ ಸಂತೋಷನೇ ಸಿಗಬೇಕು ಅನ್ನೋ ಆಸೆಯಿಂದ ನಿನಗೆ ಸಂತೋಷ್ ಅಂತ ಹೆಸರಿಟ್ಟಿರೋದು. ಹಾಗೆ ನಮ್ಮ ಟೌನ್ಶಿಪ್ನಲ್ಲಿ ವಾಸ ಮಾಡೋರು ಕೂಡ ಯಾವಾಗಲೂ ನಗನಗ್ತಾ ಸಂತೋಷವಾಗಿರ್ಬೇಕು ಅಂತ ಇದಕ್ಕೆ ಸಂತೋಷ್ ಟೌನ್ಶಿಪ್ ಅಂತ ಹೆಸರಿಡ್ತಾ ಇದ್ದೀವಿ. ನಾನು ನಿಮ್ಗೆ ನಿಜವಾಗ್ಲೂ ಸಂತೋಷ ಕೊಡ್ತಾ ಇದ್ನ ಡ್ಯಾಡಿ? ನೀನು ಹುಟ್ಟಿದಾಗ ಮೊದಲನೇ ಸಲ ನಾನು ಸ್ಪರ್ಶ ಮಾಡಿದ್ದೆ ಈ ನಿನ್ನ ಪುಟ್ಟ ಕೈಗಳನ್ನು. ಮೃದುವಾದ ನವಿರಾದ ಪುಟ್ಟ ಕೈಗಳು. ಆ ಭಾವನೆಗಳನ್ನ ಪದಗಳಲ್ಲಿ ವಿವರಿಸೋದಕ್ಕೆ ಆಗಲ್ಲ ಅಂತ ಒಂದು ಅನುಭವ. ಅಮ್ಮ ಯಾವಾಗಲೂ ಹೇಳೋರು, ಮಕ್ಕಳು ದೇವರಿದ್ದ ಹಾಗೆ ಅಂತ. ನಿನ್ನ ಈ ಪುಟ್ಟ ಕೈಗಳನ್ನ ನೇವರಿಸ್ತಾ ಇದ್ದಾಗ ಆ ಮಾತು ನಿಜ ಅನ್ನಿಸ್ತು. ನಿನಗೆ ಗೊತ್ತಿಲ್ಲ, ಮೊದಲನೇ ಸಲ ನಾನು ನಿನ್ನ ಕೈ ಹಿಡ್ಕೊಂಡಾಗ ನೀನು ಈ ಪುಟ್ಟ ಕೈಗಳಿಂದ ನನ್ನನ್ನು ಹಾಗೆ ಗಟ್ಟಿಯಾಗಿ ಹಿಡ್ಕೊಂಡ್ಬಿಟ್ಟಿದ್ದೆ. ಅವತ್ತೇ ನಾನು ಅನ್ಕೊಂಡೆ, ನನ್ನ ಮಗ ಯಾವತ್ತೂ ನನ್ನ ಕೈ ಬಿಡೋದಿಲ್ಲಪ್ಪ. ಥ್ಯಾಂಕ್ಸ್ ಡ್ಯಾಡಿ. ನಾನು ನಿಮ್ಮ ನಿರೀಕ್ಷೆನ ಎಷ್ಟು ನಿಜ ಮಾಡ್ತೀನೋ ನನಗೆ ಗೊತ್ತಿಲ್ಲ, ಆದರೆ ಖಂಡಿತವಾಗ್ಲೂ ಪ್ರಯತ್ನ ಪಟ್ಟೇ ಪಡ್ತೀನಿ. ಆ ನಂಬಿಕೆ ನನಗಿದೆ ಕಣ. ಯಶೋಧ ಏನೋ ಹುಡುಗನ ಫೋಟೋ ತಗೋ ಅಂತ ತುಂಬಾ ಸುಲಭವಾಗಿ ಹೇಳ್ಬಿಟ್ಟು, ಆದರೆ ಈ ವಿಷಯನ ಭಾನು ಹತ್ರ ಹೇಗಪ್ಪ ಕೇಳೋದು? ಹೋದ್ಸಲ ಡೈಮಂಡ್ ನೆಕ್ಲೆಸ್ ವಿಚಾರದಲ್ಲಿ ಬೇಜಾರು ಮಾಡ್ಕೊಂಡಂಗೆ ಈ ಸಲವೂ ಬೇಜಾರು ಮಾಡ್ಕೊಂಡ್ಬಿಟ್ರೆ? ರಾಶಿಗೆ ಎಂಥ ಹುಡುಗನ ನೋಡ್ಬೇಕು ಅನ್ನೋದು ಗೊತ್ತಿಲ್ವಾ ನನಗೆ? ನಿಮಗೆ ಮೋಸ ಮಾಡ್ತೀನ ನಾನು ಅಂತ ಕೇಳ್ಬಿಟ್ರೆ? ಯಶೋಧ ಹೇಳೋದ್ರಲ್ಲೂ ಸತ್ಯ ಇದೆ. ನಾಳೆ ದಿನ ಆ ಹುಡುಗನ ಭಾನು ಅವ್ರು ಕರೆಸಿದ್ಮೇಲೆ ರಾಶಿ ನನಗೆ ಇಷ್ಟ ಇಲ್ಲ ಅಂದ್ಬಿಟ್ರೆ ಅದು
ಅವ್ರಿಗೆ ಅವಮಾನ ಮಾಡ್ದಂಗಾಗುತ್ತಲ್ವಾ? ಆಗ ನಾನು ಮುಖ ತೋರ್ಸಕ್ಕಾಗುತ್ತಾ ಭಾನುವ್ರಿಗೆ? ಅದಕ್ಕಿಂತ ಫೋಟೋ ಕೇಳೋದೇ ವಾಸಿ. ಬೇಜಾರು ಮಾಡ್ಕೊಂಡ್ರೆ ಮಾಡ್ಕೊಳ್ಳಿ, ಏನ್ ಮಾಡಕ್ಕಾಗುತ್ತೆ? ಬೇರೆ ದಾರಿನೇ ಇಲ್ವಲ್ಲ. ಕೇಳ್ತೀನಿ, ಕೇಳೇ ಬಿಡ್ತೀನಿ. ಸಿತಾರಾ, ನಾನು ಭಾನುವ್ರನ್ನ ಕರಿಯಕ್ ಹೋಗ್ತಿದ್ದೀನಿ. ಅಯ್ಯೋ, ಸುಮಿತ್ರಾ ಬೇರೆ ಬರ್ತಿದ್ದಾರೆ. ನಾನೇನು ಇಲ್ಲಿ ನೋಡ್ಬಿಟ್ರೆ ಹೇಗಪ್ಪ? ದೊಡ್ಡ ರಾಮಾಯಣನೇ ಆಗೋಗುತ್ತೆ ಆಮೇಲೆ. ಭಾನುವ್ರು ಕಾಣಿಸ್ತಾನೆ ಇಲ್ವಲ್ಲ? ಭಾನುವ್ರೆ, ಭಾನುವ್ರೆ, ಕೆಳಗಡೆ ಹಾಲ್ನಲ್ಲೂ ಇಲ್ಲ. ಎಲ್ಲೋದ್ರ ಭಾನುವ್ರು? ಹಿಂಗೇನಾದ್ರೂ ಹೋಗಿದಾರಾ? ಭಾನುವ್ರೆ, ಭಾನುವ್ರೆ, ಸುಮಿತ್ರಾ ಅವರೇ, ಒಂದು 10 ನಿಮಿಷ ಬಂದ್ಬಿಡ್ತೀನಿ, ಸ್ನಾನ ಮಾಡ್ತಿದ್ದೀನಿ. ಸರಿ ಸರಿ ಸರಿ, ನಿಧಾನವಾಗಿ ಬನ್ನಿ, ನಾನು ಇಲ್ಲೇ ಕಾಯ್ತಿರ್ತೀನಿ ನಿಮ್ಗೆ. ಸರಿಪ್ಪ. ಅಯ್ಯೋ ದೇವ್ರೆ, ಎಂತಹ ಸಂಕಷ್ಟಕ್ಕೆ ಸಿಕ್ಕಾಕ್ಸ್ಬಿಟ್ಟಿಯಲ್ಲಪ್ಪ. ಇವಳು ಬೇರೆ ಇಲ್ಲೇ ಕೂತಿದ್ದಾಳೆ. ಇನ್ನ ರಾಕ್ಷಸಿನೂ ಬಂದ್ಬಿಟ್ರೆ ಮೊಬೈಲ್ ಹುಡ್ಕೋದಕ್ಕೆ ಶುರು ಮಾಡ್ಬಿಡ್ತಾರೆ. ಆಮೇಲೆ ನಾನು ಮನೆಯವ್ರ ಮುಂದೆಲ್ಲ ಕಳ್ಳಿ ಆಗ್ಬಿಡ್ತೀನಲ್ಲ. ಏನ್ ಮಾಡ್ಲಿ, ಏನ್ ಮಾಡ್ಲಿ? ಹೇಗಪ್ಪ ವಿಷಯನ ಪ್ರಸ್ತಾಪ ಮಾಡೋದು? ಕೇಳೋಣ ಅನ್ನೋ ಧೈರ್ಯದಿಂದ ಬಂದ್ರು ಯಾಕೋ ಒಂಥರ ಅಂಜಿಕೆ ಆಗ್ತಾ ಇದೆ.
ಏನ್ ಮಾಡ್ಲಿ? ಸರಿ, ಆಗಿದ್ದಾಗೋಗ್ಲಿ, ಕೇಳೇ ಬಿಡ್ತೀನಿ. ಸುಮಿತ್ರಾ ಅವರೇ, ಒಂಚೂರು ಫೋನ್ ಅಟೆಂಡ್ ಮಾಡಿ, ನಾನು ಆಮೇಲೆ ಕಾಲ್ ಮಾಡ್ತೀನಿ ಅಂತ ಹೇಳಿ. ಸರಿ, ಹೇಳ್ತೀನಿ. ಕಾಣಿಸ್ತಿಲ್ವಲ್ಲ, ರಿಂಗ್ ಆಗ್ತದೆ. ಭಾನುರೇ, ಫೋನ್ ಎಲ್ಲಿಟ್ಟಿದ್ದೀರಾ? ಕಾಣಿಸ್ತಾನೆ ಇಲ್ಲ. ಅಲ್ಲೇ ಬೆಡ್ ಮೇಲೆ ಇಟ್ಟಿದ್ದೀನಿ ನೋಡಿ. ಹೌದಾ? ಅಯ್ಯೋ, ಇಲ್ಲೇ ಇದೆ. ಕಟ್ಟಾಗೋಯ್ತು. ಎಷ್ಟು ಚೆನ್ನಾಗಿದೆ ಮೊಬೈಲು. ಕಾಸ್ಟ್ಲಿ ಅನ್ಸುತ್ತೆ. ಸಾರಿ ಸುಮಿತ್ರಾ ಅವರೇ, ಕಾಯಿಸ್ಬಿಟ್ಟೆ. ಇರ್ಲಿ ಬಿಡಿ. ಏನು ಮೌನವಾಗಿ ಕೂತ್ಬಿಟ್ರಿ? ಏನ್ ವಿಷಯ? ಅದು ಇವತ್ತು ಬೆಳಿಗ್ಗೆ ರಾಶಿ ಫೋನ್ ಮಾಡಿದ್ಲು. ಹೌದಾ? ಹೇಗಿದ್ದಾಳಂತೆ? ಚೆನ್ನಾಗಿದ್ದಾಳೆ. ಅವಳಿಗೆ ಅದೇ ನೀವು ಅವತ್ತು ಹೇಳಿದ್ರಲ್ಲ ಹುಡುಗನ ಬಗ್ಗೆ, ಆ ವಿಷಯನ ಹೇಳಿದೆ. ಹೌದಾ? ಏನಂದ್ಲು? ಮೊದಲು ಹುಡುಗನ ಫೋಟೋನ ನೀನು ನೋಡು, ನಿನಗಿಷ್ಟ ಆದ್ರೆ ನನಗೆ ಕಳಿಸ್ಕೊಡು, ಆಮೇಲೆ ಬೇಕಾದ್ರೆ ಮಾತಾಡೋಣ ಅಂತ ಹೇಳಿದ್ಲು ರೀ. ಭಾನುವರೇ, ದಯವಿಟ್ಟು ಏನು ಅಂದ್ಕೋಬೇಡಿ. ಅವರು ಈಗಿನ ಕಾಲದ ಹುಡುಗರಲ್ವಾ, ಅವ್ರ ಅಭಿರುಚಿಗಳೇ ಬೇರೆ ಇರ್ತವೆ. ಅದರಲ್ಲೂ ಮದುವೆ ಅಂತ ವಿಚಾರ ಏನಾದರೂ ಬಂದ್ಬಿಟ್ರೆ ತುಂಬಾ ಎಚ್ಚರಿಕೆಯಿಂದ ಇರ್ತಾರೆ. ಮದ್ವೆ ಅಂದ್ರೆ ಏನ್ ಸಣ್ಣ ವಿಷಯನಾ? ಅಳ್ದು ತೂಗಿ ನೋಡಿ ನಿರ್ಧಾರ ತಗೋಬೇಕಾಗಿರೋ ವಿಷಯ. ಒಂದ್ ಸಣ್ಣ ತಪ್ಪಾದ್ರೂ ಆಮೇಲೆ ಜೀವನ ಪೂರ್ತಿ ಕೊರಗಬೇಕಾಗುತ್ತೆ. ರಾಶಿ ಫೋಟೋ ನೋಡ್ಬೇಕು ಅಂತ ಕೇಳಿದ್ರಲ್ಲಿ ನನ್ಗೇನು ತಪ್ಪು ಕಾಣ್ತಿಲ್ಲಪ್ಪ. ಏನೋ ಅನುಮಾನ ಬಂದ ಹಾಗಿದೆ, ಅದಕ್ಕೆ ರಾಖಿ ಫೋಟೋನ ಕೇಳ್ತಿದ್ದಾಳೆ. ಸದ್ಯಕ್ಕೆ ರಾಖಿ ಫೋಟೋನ ಇವಳು ತೋರ್ಸೋದು ಬೇಡ. ನಾನೀಗ ತೋರ್ಸೋದು, ಆಮೇಲೆ ಇವಳು ತರಕಾರಿ ತರೋದಕ್ಕೆ ಹೋದಾಗ್ಲೋ ಅಥವಾ ಶಾಪಿಂಗ್ ಹೋದಾಗ್ಲೋ ಬೈ ಚಾನ್ಸ್ ಎಲ್ಲಾದ್ರೂ ರಾಖಿನ ನೋಡೋದು, ಆಮೇಲೆ ನನ್ನ ಹತ್ರ ಓಡ್ ಬಂದು ಹುಡುಗ ಹಾಂಗ್ಕಾಂಗ್ನಲ್ಲಿದ್ದಾನೆ ಅಂತ ಹೇಳಿದ್ರಿ, ಅವ್ ನೋಡಿದ್ರೆ ಇಲ್ಲೇ ಅಲ್ಕೊಂಡು ಬಿದ್ದಿದ್ದಾನೆ ಅಂತ ಕೇಳೋದು, ನಾನು ತಲೆ ತಗ್ಸ್ ನಿಲ್ಲೋದು, ಇದೆಲ್ಲ ಏನಕ್ಕೆ? ಬೇಡ. ಅಯ್ಯೋ, ಏನಾಯ್ತು ಭಾನುವರೇ? ಅವನ ಫೋಟೋ ಈ ಮೊಬೈಲಲ್ಲಿ ಇಲ್ಲ. ಹೌದಾ? ಹೌದು, ನಾನು ಯಾವಾಗ್ಲೂ 2 ಮೊಬೈಲ್ ಇಟ್ಕೊಂಡಿರ್ತೀನಿ.
ಒಂದು ಬಿಸ್ನೆಸ್ಗೆ ಸಂಬಂಧಪಟ್ಟ ಹಾಗೆ, ಇನ್ನೊಂದು ಸ್ನೇಹಿತರು ಹಿತೈಷಿಗಳಿಗೆ ಸಂಬಂಧಪಟ್ಟ ಹಾಗೆ. ಅದೇನಾಯ್ತು ಅಂದ್ರೆ ನನ್ನ ಅವಸರದಲ್ಲಿ ಆ ಮೊಬೈಲ್ನ ಮನೇಲೆ ಬಿಟ್ಟು ಬಂದ್ಬಿಟ್ಟಿದ್ದೀನಿ. ಸುಮಿತ್ರಾ ಅವರೇ, ನೀವು ತಪ್ಪು ತಿಳ್ಕೊಳ್ಳಲ್ಲ ಅಂದ್ರೆ ಒಂದು ಕೆಲಸ ಮಾಡೋಣ. ನಾನು ಮನೆಗೆ ಹೋಗ್ತೀನಲ್ಲ, ಆಮೇಲೆ ತಂದು ತೋರಿಸ್ತೀನಿ. ಅಯ್ಯೋ, ಅದಕ್ಕೇನಂತೆ ಬಿಡಿ, ನಿಧಾನವಾಗಿ ತೋರಿಸಿ, ಪರವಾಗಿಲ್ಲ. ನಾವೇನು ನಾಳೆನೇ ಮದುವೆ ಮಾಡ್ತಾ ಇಲ್ವಲ್ಲ. ತಿಂಡಿ ರೆಡಿ ಆಗಿದೆ, ಹೊರಡೋಣ ಬನ್ನಿ. ಸರಿ ಬನ್ನಿ. ಗಂಡಸಿನ ಜೊತೆ ಕಳೆದಿದ್ದನ್ನೆಲ್ಲ ವಿಡಿಯೋ ಮಾಡಿಟ್ಕೊಂಡಿದ್ದಾಳಲ್ಲ. ಚಿಚಿ, ಅಸಹ್ಯ. ಇದನ್ನೆಲ್ಲ ಬ್ಲ್ಯಾಕ್ ಮೇಲ್ ಮಾಡಿ ಹಣ ಕೀಳೋಕ್ ಉಪಯೋಗಿಸ್ಕೊಳ್ತಿದ್ದಾಳೋ ಏನು. ಇದೊಂದು ಸಾಕು ಜೈರಾಮ್ ಮತ್ತೆ ಮನೆಯವರು ಇವಳನ್ನ ಒತ್ತು ಓಡಿಸೋದಕ್ಕೆ. ಇನ್ನು ಏನೇನಿದೆ ಇದ್ರಲ್ಲಿ? ಪೊದೆನ ಕದಲಿಸಿದ್ರೆ ಹಾವೇ ಎದ್ದು ಬಂತು ಅನ್ನೋ ಹಾಗೆ ಈ ಮನೆ ಹಾಳಿನ ದೂರ ಇಡೋದಕ್ಕೆ ಬೇಕಾದಷ್ಟು ಸಾಕ್ಷಿಗಳು ಇದೆ ಇದರಲ್ಲಿ. ಇನ್ನಿವಳು ಈ ಮನೆಯಲ್ಲಿ ಹೇಗಿರ್ತಾಳೋ ನಾನು ನೋಡಿ ಬಿಡ್ತೀನಿ.